ಸೊ ಇಲ್ಲೊಂದು ನಿಮ್ಗೆ ಗಿಡ ಕಾಣಿಸ್ತಿದೆಯಾ, ಇದರ ಹೆಸರು ಗಡಿಯಾರ ಹೂವಿನಕಾಯಿ ಅಂತ. ಇದು ಗಡಿಯಾರ ಹೂವಿನಕಾಯಿ. ಇದೆಲ್ಲ ಕಾಯಿ ಇದೆ, ತುಂಬ ಕಾಯಿ ಇದೆ. ಎಲ್ಲಿ ಎಲ್ಲಿ ಇಲ್ಲ, ಇಲ್ಲೊಂದು ಹಣ್ಣಿದೆ, ಇಲ್ಲೊಂದು ಹಣ್ಣಿದೆ ನೋಡಿ. ತುಂಬ ಇದು ಕಾಯಿ ಇದೆ, ಇದು ಹಣ್ಣಾಗಬೇಕು. ಹಣ್ಣಾದ ನಂತರ ಈ ರೀತಿ ಎಲ್ಲೋ ಥರ ಬರುತ್ತೆ ನೋಡಿ, ಈ ರೀತಿ. ಸೊ ಇದನ್ನು ಈ ಥರ ಸ್ಕ್ವೀಸ್ ಮಾಡಿ, ಇದರೊಳಗೆ ಬೀಜ ಇದೆ ಅಲ್ವಾ ನೋಡಿ, ಈ ಥರ ಇದನ್ನು ಮಾತ್ರ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ ಇಲ್ಲೊಂದಿದೆ, ಹಣ್ಣಿದೆ ನೋಡಿ, ಈ ಥರ ಬರುತ್ತೆ. ಸೊ ಇದನ್ನು ಕಿತ್ತು ತಿನ್ನಬೇಕು. ಇದಕ್ಕೆ ಗಡಿಯಾರ ಹೂವಿನಕಾಯಿ ಅಂತ ಹೇಳ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ, ಇದು ನಮ್ಮ ಬೋನಿಗೆಲ್ಲ ತುಂಬ ಒಳ್ಳೆಯದು. ಈ ರೀತಿ ಬರುತ್ತೆ. ಇಲ್ಲಿ ತುಂಬ ಹಣ್ಣುಗಳಿದೆ ನೋಡಿ, ಈ ರೀತಿ. ಇದು ನಿಮಗೆ ತೋಟದಲ್ಲೆಲ್ಲ ಸಿಗುತ್ತೆ, ಕಾಡಲ್ಲೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಸಿಹಿಯಾಗಿರುತ್ತೆ. ಬೇಕಾ? ಇದು ಬಳ್ಳಿ, ಗಿಡ ಅಲ್ಲ, ಬಳ್ಳಿಯಲ್ಲಾಗೋದು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ. ಹಣ್ಣಾದಮೇಲೆ ತಿನ್ನಬೇಕು, 2 ಡೇಸ್ ಬಿಟ್ಟಾದಮೇಲೆ ಹಣ್ಣಾಗುತ್ತೆ, ಆ ನಂತರ ತಿನ್ನಬೇಕು.